ನಮಸ್ತೆ, ವೆಲ್ಕಮ್ ಟು ನೀರೆಬಿದರೆ ಚಾನಲ್. ಇವತ್ತು ನಾನು ಮಿಕ್ಕಿ ಇರುವ ನೀರು ದೋಸೆ ಹಿಟ್ಟಿನಿಂದ ಒಂದು ಹೊಸ ರುಚಿಯನ್ನು ಹೇಳಿಕೊಡುತ್ತೇನೆ. ಇದಕ್ಕೆ ಮುಖ್ಯವಾಗಿ ಸೊಪ್ಪುಗಳು ಬೇಕು. ನಾನಿಲ್ಲಿ ನುಗ್ಗೆ ಸೊಪ್ಪು ತಗೊಂಡಿದ್ದೇನೆ, ಹಾಗೆಯೇ ವಿಟಮಿನ್ ಸೊಪ್ಪು ತಗೊಂಡಿದ್ದೇನೆ. ನಿಮ್ಮ ಕೈಲಿ ಯಾವ ಸೊಪ್ಪು ಉಂಟು ಅದನ್ನು ತಗೊಳ್ಬೋದು. ಸಬ್ಬಸಿಗೆ ಸೊಪ್ಪು ಅಥವಾ ಪಾಲಕ್ ಸೊಪ್ಪಾದರೆ ತುಂಬ ಚಿಕ್ಕದಾಗಿ ಹೆಚ್ಚಿ ಹಾಕಿಕೊಳ್ಳಬೇಕು. ಇದು ವಿಟಮಿನ್ ಸೊಪ್ಪು ಅಂತ ಬರ್ತದೆ. ನಮ್ಮ ಹಳ್ಳಿಗಳಲ್ಲೆಲ್ಲ ಜಾಸ್ತಿ ಇರ್ತದೆ. ತುಂಬ ಆರೋಗ್ಯಕರ ಅಂಶ ಇರುವ ಸೊಪ್ಪು ಅಂತ ಹೇಳ್ಬೋದು. ನುಗ್ಗೆ ಸೊಪ್ಪು ಮತ್ತು ಕಬ್ಬಿಣದ ಅಂಶ ಎಲ್ಲ ಜಾಸ್ತಿ ಇರ್ತದೆ. ಆದ ಕಾರಣ ಭಾರಿ ಒಳ್ಳೆಯದು, ದೇಹಕ್ಕೆಲ್ಲ ತುಂಬ ಒಳ್ಳೆಯದು ಇದರ ಪದಾರ್ಥ ಮಾಡಿ ಊಟ ಮಾಡಿದರೆ. ಈಗ ನಾನು ಸೊಪ್ಪುಗಳನ್ನು ಕ್ಲೀನ್ ಮಾಡಿ ಸಣ್ಣಗೆ ಹೆಚ್ಚಿಟ್ಟುಕೊಂಡಿದ್ದೇನೆ. ಹಾಗೆ ಇಲ್ಲಿ ನೀರು ದೋಸೆಯ ಹಿಟ್ಟು ನನಗೆ ಸ್ವಲ್ಪ ಮಿಕ್ಕಿತ್ತು. ಹಾಗೆ ಅದನ್ನು ಪುನಃ ಸಂಜೆಗೆ ಅದನ್ನೇ ತಿಂಡಿ ಮಾಡಿ ನೀರು ದೋಸೆ ಮಾಡಿ ತಿನ್ನಲಿಕ್ಕೆ ಅಷ್ಟು ಇಷ್ಟವಾಗುವುದಿಲ್ಲ. ಆವಾಗ ನಾವು ಇಂಥದ್ದೇನಾದರೂ ಸ್ಪೆಷಲ್ ರೆಸಿಪಿಯನ್ನು ಮಾಡಿ ತಿನ್ನಬಹುದು. ಈಗ ನಾನಿಲ್ಲಿ ಅರ್ಧ ನೀರುಳ್ಳಿ ತಗೊಂಡಿದ್ದೇನೆ, ಆಮೇಲೆ ನುಗ್ಗೆ ಸೊಪ್ಪು, ಆಮೇಲೆ ವಿಟಮಿನ್ ಸೊಪ್ಪು. ನಿಮಗೆ ಯಾವ ಸೊಪ್ಪು ಬೇರೆ ಬೇರೆ ಸೊಪ್ಪು ಸಿಕ್ಕಿದರೆ ಅದನ್ನು ಹೆಚ್ಚಿಟ್ಟು ಹಾಕಿಕೊಳ್ಳಬಹುದು. ಹಾಗೆ ಖಾರಕ್ಕೆ ನಾನಿಲ್ಲಿ ಗಾಂಧಾರಿ ಮೆಣಸನ್ನು ತಗೊಳ್ತೇನೆ, 2ರಿಂದ 3 ತಗೊಂಡಿದ್ದೇನೆ. ಇದನ್ನು ಬೇಕಾದರೆ ಸಣ್ಣಗೆ ಹೆಚ್ಚಿ ಹಾಕಿಕೊಳ್ಳಬಹುದು ಅಥವಾ ಹೀಗೆ ಕಿವುಚಿ ಕೂಡ ಹಾಕಿಕೊಳ್ಳಬಹುದು. ಕಿವುಚಿ ಅದರ ಖಾರವೆಲ್ಲ ಬಿಟ್ಟ ನಂತರ ನಾವು ಅದನ್ನು ಹೆಚ್ಚಿ ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ಕೆಲವು ಸಲ ಅದು ತಿನ್ನುವಾಗ ಬಾಯಿಗೆ ಸಿಕ್ಕಿ ಉಪದ್ರ ಆಗ್ತದೆ. ಹಾಗೆ ಈಗ ನೀರು ದೋಸೆ ಹಿಟ್ಟಿಗೆ ನಾವಿಲ್ಲಿ ಹೆಚ್ಚಿಟ್ಟುಕೊಂಡ ವಸ್ತುಗಳನ್ನೆಲ್ಲ ಹಾಕಿ ಚೆನ್ನಾಗಿ ಕಲಸಿಕೊಳ್ಳೋಣ. ತುಂಬ ನೀರು ದೋಸೆ ಹಿಟ್ಟಿದ್ದರೆ ಜಾಸ್ತಿ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಹಾಕಿಕೊಳ್ಳಬೇಕು. ಇದಕ್ಕೆ ಕ್ಯಾರೆಟು ಕೂಡ ಹಾಕಿಕೊಳ್ಳಬಹುದು, ಆದರೆ ನಾನಿಲ್ಲಿ ಇವತ್ತು ಪ್ಲೇನಾಗಿ ಮಾಡ್ತೇನೆ. ಕ್ಯಾರೆಟ್ ಹಾಕಿದರೆ ಅದೊಂದು ಟೇಸ್ಟ್ ಬೇರೆ ಕೊಡ್ತದೆ. ಇದೀಗ ಸೊಪ್ಪುಗಳದ್ದಾದ ಕಾರಣ ತುಂಬ ರುಚಿಯಾಗ್ತದೆ. ಇದನ್ನೀಗ ಚೆನ್ನಾಗಿ ಕಲಸಿ ನಾವು ಕಾದ ಕಾವಲಿಗೆಯಲ್ಲಿ ಹೊಯ್ಯೋಣ. ಹೆಚ್ಚಾಗಿ ನೀರು ದೋಸೆ ಹಿಟ್ಟು ಬೆಳಿಗ್ಗೆ ಮಾಡಿ ಸಂಜೆಗೂ ಕೂಡ ಅದನ್ನೇ ತಿನ್ನಲಿಕ್ಕೆ ಮಕ್ಕಳಿಗೆ ಯಾರಿಗೂ ಇಷ್ಟ ಆಗೋದಿಲ್ಲ. ಆವಾಗ ಇಂತಹ ಹೊಸ ರೆಸಿಪಿ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ರುಚಿಯಾಗಿ ಇಷ್ಟಪಟ್ಟು ತಿಂತಾರೆ. ಇದನ್ನು ನಾವು ತೆಳುವಾಗಿ ಕೂಡ ಹೊಯ್ಬೋದು. ನಾನಿಲ್ಲಿ ಸ್ವಲ್ಪ ದಪ್ಪವಾಗಿ ಹೊಯ್ದಿದ್ದೇನೆ. ನೀರು ದೋಸೆ ಹಾಗೆ ತೆಳ್ಳಗೆ ಕೂಡ ಹೊಯ್ಬೋದು. ಇದೀಗ ಒಂದು ಕಡೆ ಬೆಂದ ನಂತರ ಇದಕ್ಕೆ ಮೇಯ್ನಾಗಿ ಬೇಕಾಗೋದು ಎಣ್ಣೆ. ತುಪ್ಪಕ್ಕಿಂತ ಈ ದೋಸೆಗೆ ಎಣ್ಣೆ ತುಂಬ ರುಚಿಯಾಗ್ತದೆ. ಕೊಬ್ಬರಿ ಎಣ್ಣೆ ಹಾಕಿ ಇನ್ನೊಂದು ಸೈಡನ್ನು ಬೇಯಿಸಿಕೊಳ್ಳಬೇಕು. ತುಂಬ ರುಚಿಯಾದ ಆರೋಗ್ಯಕರವಾದ ದೋಸೆ ಅಂತ ಹೇಳ್ಬೋದು. ಇದಕ್ಕೆ ನೆಂಚಿಕೊಳ್ಳಲು ಸೈಡ್ ಡಿಶ್ ಆಗಿ ಏನು ಬೇಕಾಗುವುದಿಲ್ಲ. ಯಾಕೆಂತ ಹೇಳಿದರೆ ಇದರಲ್ಲೇ ಸ್ಪೈಸಿ ಅಂಶ ಅಂತ ಹೇಳಿದರೆ ಖಾರ ಎಲ್ಲವೂ ಇರುವ ಕಾರಣ ಇದನ್ನು ಹೀಗೆ ಕಾಫಿ ಅಥವಾ ಟೀ ಜೊತೆ ತಿನ್ನಲು ತುಂಬ ರುಚಿಯಾಗಿರುತ್ತದೆ. ಯಾರಿಗಾದರೂ ನೀರು ದೋಸೆ ಹಿಟ್ಟು ಬಾಕಿ ಇದ್ದರೆ ಖಂಡಿತ ಈ ರೆಸಿಪಿ ಮಾಡಿ ಹೇಗಾಗಿದೆ ಅಂತ ತಿಳಿಸಿ. ಹಾಗೆ ನನ್ನ ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಖಂಡಿತ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈಗಂತೂ ಎಲ್ಲ ಕಡೆ ಈ ಸೊಪ್ಪೆಲ್ಲ ತುಂಬ ಯಾವುದು ಹಸಿಯಾಗಿ ಸಿಗ್ತದೆ. ನಮ್ಮ ಮನೆಯಲ್ಲಿ ಕೂಡ, ಹಳ್ಳಿಗಳಲ್ಲಿ ಎಲ್ಲರ ಮನೆಯಲ್ಲಿ ಕೂಡ ನುಗ್ಗೆ ಸೊಪ್ಪು ಅಥವಾ ವಿಟಮಿನ್ ಸೊಪ್ಪು ಇದ್ದೇ ಇರ್ತದೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ತುಂಬ ರೋಸ್ಟ್ ಬೇಕು ಅಂತ ಹೇಳಿದರೆ ಜಾಸ್ತಿ ರೋಸ್ಟ್ ಮಾಡಿ ತಿನ್ಬೋದು. ರೋಸ್ಟ್ ಬೇಡ ಅಂತ ಹೇಳುವವರು ಸ್ವಲ್ಪ ಬೇಗನೆ ತೆಗೆದು ತಿನ್ನಲು ಕೊಡಬಹುದು. ತುಂಬ ರುಚಿಯಾದ ಆರೋಗ್ಯಕರವಾದ ಈ ದೋಸೆ ಇಷ್ಟವಾದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖಾರ ಜಾಸ್ತಿ ಬೇಕು ಅಂತ ಹೇಳುವವರು ಜಾಸ್ತಿ ಹಾಕ್ಬೋದು, ಅಥವಾ ಇನ್ಯಾವುದಾದ್ರು ಫ್ಲೇವರ್ ಬೇಕು ಅಂತ ಹೇಳಿದರೆ ಕೂಡ ಬೇರೆ ಮಸಾಲೆ ಹುಡಿ ಅಥವಾ ಕ್ಯಾರೆಟ್ ಅಂಥದ್ದೆಲ್ಲ ಹಾಕಿ ಮಾಡಬಹುದು.
ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.